ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿನಿಯರೇ, ನಾಳೆ 5ನೇ ತಾರೀಕಿಗೆ ನಮ್ಮ ರಾಜ್ಯಶಾಸ್ತ್ರ ವಿಷಯದ ಪರೀಕ್ಷೆ ಅದ. ಎಲ್ಲರೂ ಭಾಳ ತಯಾರು ಮಾಡಿರಿ, ಎಲ್ಲ ಗೊತ್ತದ. ಆದರೂ ನನ್ನ ಕರ್ತವ್ಯ ಅದ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ನಾವು ಗುರ್ತ ಮಾಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ. ಅದನ್ನು ನಾನು ಇವತ್ತೇನು ಮಾಡಕತ್ತೀನಪ್ಪ ಅಂತಂದ್ರೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಈಗ ಕೈಯಾಗ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮ್ಮ ಕೆಲಸ ಏನು ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಎಲ್ಲರೂ ಏನು ಮಾಡ್ತಾರೆ ಅನ್ನೋದು ಒಂದು ಮಾತು ಹೇಳ್ತೀನಿ. ಏನು ಮಾಡ್ತಾರಪ್ಪ ಅಂತಂದ್ರೆ ಕ್ವಶನ್ ನಂಬರ್ 1 ಅಂತಂದ್ರೆ 1 ಅಂಕದ ಪ್ರಶ್ನೆಗಳಿಗೆ ಆಪ್ಷನ್ಸ್ ಹುಡುಕಾಡ್ಕೋತ ಕರೆಕ್ಟ್ ಅದಾವ ಇಲ್ಲ ನೋಡುವಷ್ಟೊಳಗನ ನಿಮಗೆ 15 ನಿಮಿಷ ಮುಗಿದು ಹೋಗ್ಬಿಡ್ತದೆ. ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ 5 ಅಂಕದ್ದು ಮತ್ತು 10 ಅಂಕದ ಪ್ರಶ್ನೆಯೊಳಗೆ, ಈಗ ಎಕ್ಸಾಂಪಲ್ 5 ಅಂಕಕ್ಕೆ ಸಂಬಂಧಿಸಿದಂಗೆ 9 ಪ್ರಶ್ನೆ ಇರ್ತಾವೆ. ಆದರೆ ಅದ್ರಾಗ ಬರೆಯೋದು ಎಷ್ಟದ? 6 ಅದಾವೆ. 6 ಅದಾವ ಅಂದ ಕೂಡಲೇ ನಾವು ಯಾವುದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂತಂದ್ರೆ ಅಲ್ಲಿ ಪಾಯಿಂಟ್ಸ್ ಸಮೇತವಾಗಿರುವಂಥದ್ದು ಕ್ವಶನ್ಸ್ ನಿಮಗೆ ಬಂದಿದ್ದಾದ್ರೆ ಅವುಗಳನ್ನು ಮೊದಲು ಏನು ಮಾಡ್ಕೊಡ್ರಿ, ಟಿಕ್ ಮಾರ್ಕ್ ಹಾಕ್ಕೊಡ್ರಿ. ಪೆನ್ಸಿಲ್ ಒಂದು ತೊಗೊಂಡು ಹೋಗಿರಿ, ಮತ್ತು ಅದನ್ನು ರೈಟ್ ಮಾರ್ಕ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸ್ಕ್ವಾಡ್ ಅದು ಬಂದ್ರಪ್ಪ ಅಂತಂದ್ರೆ ಕಿರಿಕಿರಿ ಆಗ್ತದೆ. ಅದಕ್ಕೆ ಟಿಕ್ ಮಾರ್ಕ್ ಹಾಕ್ಕೊಡ್ರಿ, ನಿಮ್ಗೆ ಅಷ್ಟೇ ಕಂಡಿರ್ಬೇಕದು ಆ ರೀತಿ ಒಳಗೆ. ಆಮೇಲೆ 10 ಮಾರ್ಕ್ಸಿಗೆ ಸಂಬಂಧಿಸಿದಂಗೂ 4 ಪ್ರಶ್ನೆ ಕೊಟ್ಟಿರ್ತಾರೆ ರೀ. ಅದರೊಳಗಿಂದ 2 ಪ್ರಶ್ನೆ ನೀವೇನು ಮಾಡ್ಕೊಳ್ಬೇಕು, ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾಗಿ ನೀವು 5-10 ಕ್ವಶನ್ಸ್ ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ಗುರ್ತಾದ ನಂತರ 2 ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ನಾವು ಏನು ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ಅಲ್ಲಿ ಆಪ್ಷನ್ಸ್ಗಳು ಅವಕ್ಕೂ ಅದಾವ. ಅದಕ್ಕೆ ಅಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ನೀವು ಸಹಿತ ಆಪ್ಷನ್ಸ್ಗಳನ್ನು ಅಲ್ಲಿ ನೋಡ್ತಾ ಅವುಗಳನ್ನು ನಿಮಗೆ ಯಾವ ಪರ್ಫೆಕ್ಟ್ ಬರ್ತಾವ ಅವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ಕೊಂತ ಹೋಗ್ಬೇಕು. ಆಮೇಲೆ ಅವು ರೈಟ್ ಮಾರ್ಕ್ ಹಾಕ್ಕೊಳ್ರಿ. ಆಮೇಲೆ 7 ನಿಮಿಷ ಆಗಿರ್ತದೆ, ಅಷ್ಟರೊಳಗೆ ಇನ್ನೂ 8 ನಿಮಿಷ ಇರ್ತದೆ. 8 ನಿಮಿಷದೊಳಗೆ ನೀವೇನು ನೋಡ್ಕೊಳ್ಬೇಕಪ್ಪ ಅಂತಂದ್ರೆ 1 ಮಾರ್ಕ್ಸಿನ ಪ್ರಶ್ನೆ ಒಳಗೆ ಈಗೇನು ಮಲ್ಟಿಪಲ್ ಚಾಯ್ಸ್ ಅಥವಾ ಬಹು ಆಯ್ಕೆ ಪ್ರಶ್ನೆ ಅಂತ ಅಂತೀವಿ, ಅದು ನಿಮ್ಗೆ ಕೆಳಗೆ ಆಪ್ಷನ್ಸ್ ಇರ್ತಾವೆ ABCD ಅಂತ. ಅದರೊಳಗೆ ಪರ್ಫೆಕ್ಟ್ ಆನ್ಸರ್ ಯಾವುದದ ಅದನ್ನು ನೋಡಿಕೊಂಡು ನೀವು ಅಲ್ಲಿ ಇಟ್ಕೊಳ್ಬೇಕು. ಅದು 2ನೇ ಪ್ರಶ್ನೆ ಅಲ್ಲೇನಾಗಿರ್ತದಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಇರ್ತದೆ. ಅದ್ರ ಕೆಳಗಡೆ ಬ್ರಾಕೆಟ್ನಾಗ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಆನ್ಸರ್ಸ್ ಕೊಟ್ಟಿರ್ತಾರೆ. ಗಡಿಬಿಡಿ ಮಾಡಿ ನೀವು ಡೈರೆಕ್ಟ್ ಆನ್ಸರ್ ಬರೆಯಕ್ಕೆ ಹೋಗ್ಬೇಡ್ರಿ. ಕೆಳಗೆ ಆಪ್ಷನ್ಸ್ ಕೊಟ್ಟದ್ರೊಳಗೆ ಚಾಯ್ಸ್ ಮಾಡಿ ನೀವೇನು ಮಾಡ್ಬೇಕಾಗ್ತದೆ, ಉತ್ತರ ಬಿಡಿಸ್ಬೇಕಾಗ್ತದೆ. ಇನ್ನು 3ನೇ ಪ್ರಶ್ನೆ ಅದರೊಳಗೆ ಏನಾಗ್ಯದಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಿ ಅಂತ ಇರ್ತದೆ. ಹೊಂದಿಸಿ ಬರೆಯಿರಿ ಅಂತಂದಾಗ ನಮಗೆ ಅಲ್ಲೇ ಕ್ವಶನ್ ನಂಬರ್ ಅದಾವ್ರಿ, A ಮತ್ತು B ಅಂತ ಆಪ್ಷನ್ ಮಾಡಿಲ್ಲ. ಸಪ್ರೇಟಾಗಿ ಕ್ವಶನ್ ನಂಬರ್ ಕೊಟ್ಟು ಅದ್ರ ಎದುರುಗಡೆನೇ ಏನು ಮಾಡಿದಾರಪ್ಪ ಅಂತಂದ್ರೆ ABCDEF ಅಂಥೇಳಿ ಅಲ್ಲಿ ಆಪ್ಷನ್ಸ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ಅದರೊಳಗಿಂದು ಚಾಯ್ಸ್ ಮಾಡಿ ನೀವೇನು ಮಾಡಬೇಕು, ಅಲ್ಲಿ ಬರಿಬೇಕಾಗ್ತದೆ. ಇನ್ನು ನೇರವಾದ ಪ್ರಶ್ನೆಗಳು ಅಂತ ಬರ್ತದೆ. ಅದರೊಳಗೆ ಡೈರೆಕ್ಟಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ವ್ಯಾಖ್ಯೆಯಲ್ಲಿ ಉತ್ತರಿಸಿರಿ ಅಂತ ಒಂದು 5 ಪ್ರಶ್ನೆ ಬರಿಬೇಕಾಗಿರ್ತದೆ ರೀ. ಕರೆಕ್ಟಾಗಿ ನೋಡಿ ಬರಿಬೇಕು. ನೋಡಿ ಅಂತಂದ್ರೆ ಮತ್ತು ಪುಸ್ತಕ ನೋಡಿ ಎಲ್ಲರೂ ಬರ್ದಿರಿ, ಹುಡುಕಾಡ್ಕೊಂಡು ನಿಮ್ಗೆ ಯಾವುದು ಕರೆಕ್ಟ್ ಬರ್ತದೆ ಅದನ್ನು ನೋಡ್ಕೊಂಡು ಮಾಡಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಪ್ರಶ್ನೆ ಓದ್ಕೊಳ್ಳುವಂಥ ಪದ್ಧತಿ. ಅಷ್ಟರೊಳಗೆ ನಿಮ್ಗೇನು ಮಾಡ್ತಾರಪ್ಪ ಅಂತಂದ್ರೆ ಆನ್ಸರ್ ಸ್ಕ್ರಿಪ್ಟ್ ಕೊಡ್ತಾರೆ. ಆನ್ಸರ್ ಸ್ಕ್ರಿಪ್ಟ್ ಕೊಟ್ಟರು ಅಂತಂದ್ರೆ ನೇರವಾಗಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮೊದಲು ಹಾಲ್ ಟಿಕೆಟ್ ನೋಡಿನೇ ನಂಬರ್ ಹಾಕಬೇಕು ಆನ್ಸರ್ ಸ್ಕ್ರಿಪ್ಟ್ನಾಗ. ಡೆಸ್ಕ್ ಮ್ಯಾಗ ಬರ್ದದ್ದು ಅಥವಾ ನಂಗೆ ಬಹಾಟದ ಅಂಥೇಳಿ ಹುಂಬತನ ಮಾಡಿ ಅಲ್ಲೇ ಬರೀಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅವು ತಪ್ಪಾಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡು ನೀವೇನು ಮಾಡಿರಿ, ಹಾಲ್ ಟಿಕೆಟ್ ಅಲ್ಲಿ ನಂಬರ್ ಬರೀರಿ. ಆಮೇಲೆ ನೀವು ಉತ್ತರ ಬಿಡ್ಸಕ್ಕೆ ಶುರು ಮಾಡಿರಿ. ಯಾಕಂದ್ರೆ ಗಡಿಬಿಡಿ ಒಳಗೆ ಸ್ಟೂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂತಾರೆ, ಉತ್ತರ ಗೊತ್ತದ ಅಂತ ಡೈರೆಕ್ಟಾಗಿ ಉತ್ತರನ ಬಿಡಿಸ್ತಾರೆ, ಹಾಲ್ ಟಿಕೆಟ್ ನಂಬರ್ ಬರೆಯೋಂಗಿಲ್ಲ. ಅವಾಗ ರಿಸಲ್ಟ್ ಬರೋದು ಕಷ್ಟ ಆಗ್ತದೆ, ವಿತಲ್ಡ್ ಆಗುವಂಥದ್ದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ಮೊದಲು ಏನು ಮಾಡೋದು, ಹಾಲ್ ಟಿಕೆಟ್ ನಂಬರ್ ಬರೆಯೋದು. ಆಮೇಲೆ ಉತ್ತರ ಬಿಡಿಸುವಾಗ ಕೆಲವ್ರು ಕೇಳಕತ್ತಾರೆ ಪ್ರಶ್ನೆ, ನಾವು 10 ಮಾರ್ಕ್ಸಿಂದ ಬರಿಬೇಕೇನ್ರಿ, ನಡಿತೈತೇನೋ, 5 ಮಾರ್ಕ್ಸಿಂದ ಬರೆದ್ರೆ ನಡಿತೈತೇನ್ರಿ ಅಂತ ಹಿಂಗೆ ಕೇಳಕತ್ತಾರೆ. ನಡೀತದ, ಯಾವ್ದು ಬೇಕಾದ ಪ್ರಶ್ನೆ ಎಲ್ಲಿ ಬೇಕಾದಲ್ಲಿ ಬರೆದ್ರೆ ನಡೀತದೆ. ಆದ್ರೆ ಈ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು ಏನಿರ್ತದೆ ನೋಡ್ರಿ, ಸ್ವಲ್ಪ ಅಲ್ಲೇ
ಏನು ಕೈಯಾಗ ಸಿಕ್ಕದ ಅಂದ ಕೂಡಲೇ ಏನೋ ಒಂದು ಸಣ್ಣ ಮಿಸ್ಟೇಕ್ ಐತಪ್ಪ ಅಂತಂದ್ರೆ ಅಲ್ಲಿ ಕತ್ರಿ ಬೀಳುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಸ್ಟಾರ್ಟ್ದಿಂದನೇ ಅಂದರೆ 1ನೇ ನಂಬರ್ ಕ್ವಶನ್ದಿಂದ ಲಾಸ್ಟ್ ನಂಬರ್ ತನಕ ಯಾವ್ಯಾವ ಬರ್ತಾವ ಅದನ್ನು ಬರ್ಕೊಂತ ಹೋಗೋದ್ರಿ. ಆಮೇಲೆ ಯಾವುದು ನಮಗೆ ಸ್ವಲ್ಪ ಆನ್ಸರ್ ಬರಾಕತ್ತದ ಪೂರ ಬರಂಗಿಲ್ಲ ಅಂತಂದ್ರೆ ಅಂತ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ಕೊಂಡು ವಿಚಾರ ಮಾಡಿ ಬರಲಿಕ್ಕೆ ಶುರು ಮಾಡ್ಕೊಳ್ಳೋದು. ಆಮೇಲೆ ಲಾಸ್ಟಿಗೆ ಯಾವ ಬರಂಗಿಲ್ಲಲ್ಲ ಅಂಥವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸ್ವಲ್ಪ ಪೂರ ವಿಚಾರ ಮಾಡಿ ನಮಗೇನು ತಿಳಿತದ ಅದನ್ನು ಬರೋದು. ಒಟ್ಟ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡ್ರಿ. ಕ್ವಶನ್ಸು ಎಷ್ಟು ಹೇಳಿರ್ತಾರ ಅಷ್ಟು ಕರೆಕ್ಟ್ ಬರೀರಿ. ಎಕ್ಸ್ಟ್ರಾ ಬರ್ಕೋತ ಕೊಡ್ಬೇಡ್ರಿ. ಬರೆದ್ರೆ ತಪ್ಪೇನಿಲ್ಲ, ಆದ್ರೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅಕ್ಷರ ದುಂಡಗಾಗಂಗಿಲ್ಲ. ಹಾಗಾಗಿ ಅಕ್ಷರ ದುಂಡಗ ತೆಗೆದು ಶುದ್ಧ ಬರಹ ಎದ್ದು ಎಲ್ಲಿ ಫುಲ್ ಪಾಯಿಂಟ್ ಎಲ್ಲಿ ಕಾಮ ಕೊಡ್ಬೇಕಾಗ್ಯದ, ಎಲ್ಲಿ ಅಂಡರ್ಲೈನ್ ಮಾಡ್ಬೇಕಾಗ್ಯದ, ಇಂಪಾರ್ಟೆಂಟ್ ಇದ್ದಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಂಡರ್ಲೈನ್ ಅದು ಮಾಡ್ಬೇಕಾಗ್ತದ, ಪಾಯಿಂಟ್ಸ್ ಇದ್ದಲ್ಲಿ ಅಂಡರ್ಲೈನ್ ಮಾಡ್ಬೇಕಾಗ್ತದ. ಅದ್ರ ಸಲುವಾಗಿ ನೀವೇನು ಮಾಡ್ರಪ್ಪ ಅಂತಂದ್ರೆ ಬ್ಲೂ ಪೆನ್ ಒಂದು ಬರಿಲಿಕ್ಕೆ ಉಪಯೋಗಿಸ್ಕೊಡ್ರಿ. ಆಮೇಲೆ ಬ್ಲ್ಯಾಕ್ ಪೆನ್ ಅಥವಾ ಪೆನ್ಸಿಲ್ ಅದನ್ನು ಅಂಡರ್ಲೈನ್ ಮಾಡ್ಲಿಕ್ಕೆ ಬಳಸ್ರಿ. ಕೆಂಪು ಪೆನ್ ಅದು ಬಳಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರು ಕೆಂಪು ಪೆನ್ ಬಳಸ್ತಿರ್ತಾರೆ. ಆಮೇಲೆ ಚೀಫ್ ಇದ್ದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಗ್ರೀನ್ ಮಾರ್ಕ್ ಉಪಯೋಗಿಸ್ತಿರ್ತಾರೆ. ಅದಕ್ಕೆ ನೀಲಿ ಮತ್ತು ಕರಿ ಒಳಗೆ ನೀವು ಯಾವುದೋ ಉಪಯೋಗಿಸಿದ್ರು ನಡೀತದೆ. ಆದರೆ ಅಂಡರ್ಲೈನ್ ಮಾಡಬೇಕಾದ್ರೆ ಮಾತ್ರ ನೋಡ್ಕೊಂಡು ಮಾಡ್ರಿ. ಹಿಂದೆ ಹರಿವಂಗೆ ಜೋರಾಗಿ ಏನು ಮಾಡಬೇಡ್ರಪ್ಪ ಅಂತಂದ್ರೆ ಅಂಡರ್ಲೈನ ಮಾಡೋಕ್ಕೆ ಹೋಗ್ಬೇಡ್ರಿ. ಒಟ್ಟಾರೆ ಪೇಪರ್ ಚೆಂದಂಗೆ ಬರೀರಿ ಮತ್ತು ಒಳ್ಳೆ ರೀತಿಯಿಂದ ಬರೀರಿ, ಸಿಸ್ಟಮೆಟಿಕ್ ಬರೀರಿ, ಟು ದಿ ಪಾಯಿಂಟ್ ಆನ್ಸರ್ ಮಾಡಿರಿ. ಇನ್ನು ಕೆಲವ್ರು ಏನು ಕೇಳ್ತಾರಪ್ಪ ಅಂತಂದ್ರೆ 5 ಮಾರ್ಕ್ಸಿಗೆ ಪೀಠಿಕೆ ಮತ್ತು ಉಪಸಂಹಾರ ಬರಿಬೇಕೇನ್ರಿ ಅಂತ. ಆಮೇಲೆ ಇನ್ನೊಬ್ರು ಏನು ಕೇಳಾಕತ್ತಾರಪ್ಪ ಅಂತಂದ್ರೆ ಮೊದಲು ಪಾಯಿಂಟ್ಸ್ ಬರೋದ ಆಮೇಲೆ ಒಂದೊಂದು ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗೋನೇನ್ರಿ, ನಮಗೆ ನೆನಪು ಉಳಿಯಂಗಿಲ್ಲ ಅಂತ ಕೇಳಾಕತ್ತಾರ. ನಡೀತದ, ಬರೆದ್ರು ಅಷ್ಟ ಬಿಟ್ಟರು ಅಷ್ಟ ಯಾವುದು ಪೀಠಿಕೆ ಮತ್ತು ಉಪಸಂಹಾರ. ಆದ್ರೆ ಪಾಯಿಂಟ್ಸ್ ಸಮೇತವಾಗಿ ನಾವು ಬರೆದಿದ್ದಾದ್ರೆ ಅಲ್ಲಿ ನಮ್ಗೇನು ಸಿಗ್ತದ, ಮಾರ್ಕ್ಸ್ ಕಂಪ್ಲೀಟ್ ಸಿಗ್ತಾವ. ಮತ್ತು ಇನ್ನು ಕೆಲವ್ರು ಏನು ಕೇಳಾಕತ್ತಾರಪ್ಪ ಅಂತಂದ್ರೆ ಮೇಡಮ್ ನಮಗೆ ಹಿಸ್ಟ್ರಿಯವ್ರು ಹಂಗೆ ಹೇಳ್ಯಾರ, ಆ ಸಬ್ಜೆಕ್ಟ್ನವ್ರು ಹಿಂಗೆ ಹೇಳ್ಯಾರ, ಅರ್ಧ ಪಾಯಿಂಟ್ಸ್ ಅಷ್ಟೇ ಬರೋದು ನಡೀತದ ರೀ ಅಂತ. ಇಲ್ಲಿ ನಮ್ಮ ಪೊಲಿಟಿಕಲ್ ಸೈನ್ಸ್ನಾಗ ಹಾಗೇನೂ ಇಲ್ಲ. ಈಗ ಎಕ್ಸಾಂಪಲ್ ನಾಗರಿಕ ಸೇವಾ ವರ್ಗದ ಲಕ್ಷಣ ಇದು 5 ಮಾರ್ಕ್ಸಿಗೆ ಅದ ರೀ, 12 ಪಾಯಿಂಟ್ಸ್ ಅದಾವೆ. ನಾವು 6 ಬರಿತೀವಿ ರೀ ಮೇಡಮ್ ಅಂತಂದ್ರೆ ನಡೆಯಂಗಿಲ್ಲ. ಅವು 12 ಪಾಯಿಂಟ್ಸ್ ಸಮೇತವಾಗಿ ನಾವು ಏನು ಮಾಡ್ಬೇಕಾಗ್ತದೆ, ಉತ್ತರ ಬಿಡಿಸ್ಬೇಕಾಗ್ತದೆ. ಸೊ ಹಂಗಾಗಿ ನಾವು ಎಷ್ಟು ಪಾಯಿಂಟ್ಸ್ ಅದಾವೋ ಅಷ್ಟೆಲ್ಲ ಪಾಯಿಂಟ್ಸ್ ಸಮೇತವಾಗಿ ನಾವೇನು ಮಾಡ್ಕೋಬೇಕು, ಉತ್ತರ ಬಿಡಿಸ್ಬೇಕು. ಒಂದೊಂದು ಬರೋದು ಅದ್ರ ಕೆಳಗೆ ಅಂಡರ್ಲೈನ್ ಹಾಕಿ ಅಲ್ಲೇ ಎಕ್ಸ್ಪ್ಲನೇಷನ್ ಮಾಡಿದರೆ ಭಾಳ ಚಂದ ಕಾಣಿಸ್ತದೆ. ಇಲ್ಲ ನಮ್ಗೆ ನೆನಪು ಉಳಿಯಂಗಿಲ್ಲ, ನಾವು ಮೊದಲು ಪಾಯಿಂಟ್ಸ್ ಬರ್ಕೋತೀವಿ ಆಮೇಲೆ ಒಂದೊಂದಾಗಿ ಎಕ್ಸ್ಪ್ಲನೇಷನ್ ಮಾಡ್ಕೋತೀವಿ ಅಂತಂದ್ರೆ ಅದಕ್ಕೂ ನೋ ಪ್ರಾಬ್ಲಮ್. ಒಳ್ಳೆ ರೀತಿಯಿಂದ ಅದನ್ನು ಬರಲಿಕ್ಕೆ ಅವಕಾಶ ಅದ. ಇನ್ನು 10 ಅಂಕಕ್ಕಾಗಿ ಕಂಪಲ್ಸರಿ ನೀವು ಪೀಠಿಕೆನೂ ಬರಿಬೇಕು ಮತ್ತು ಪ್ರಮುಖ ಅಂಶಗಳ ಸಮೇತ ಅಲ್ಲಿ ಉತ್ತರನ ಬಿಡಿಸ್ಬೇಕು. ಕೊನೆಗೆ ಬಂದು ಉಪಸಂಹಾರ ಅಂದರೆ ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ಅದನ್ನು ನಾವೇನು ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ಇನ್ನೊಂದು 5 ನಿಮಿಷ ಇರುವಾಗ ನಾವು ಎಲ್ಲ ಕರೆಕ್ಟ್ ಕ್ವಶನ್ ನಂಬರ್ ಹಾಕಿವೋ ಇಲ್ಲೋ ಅಂಥೇಳಿ ಅದನ್ನು ಒಂದು ಸ್ವಲ್ಪ ಏನು ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನೋಡ್ಕೊಳ್ಬೇಕು. ಇನ್ನು ನಿಮಗೆ 28 ಪೇಜಿದು ಒಂದು ಬುಕ್ಲೆಟ್ ಅದ. ಅಕಸ್ಮಾತ್ ಅದು ಸಾಲಿಲ್ಲಪ್ಪ ಅಂತಂದ್ರೆ ನೀವು ಸಪ್ಲಿಮೆಂಟ್ ಕೇಳಿದ್ದಾದ್ರೆ ಕೊಡ್ತಾರೆ, ಆದ್ರೆ ಅದು ಮತ್ತೆ ಒಂದು ಬುಕ್ಲೆಟ ಕೊಡ್ತಾರೆ ವಾಪಸ್ಸು. ಹಾಗಾಗಿ ಆ ಬುಕ್ಲೆಟ್ ಮೇಲೆ ಮತ್ತೆ ನಿಮ್ಮ ನಂಬರ್ ಹಾಕಿ 2 ಅಂತ ಬರೋದು ಅಲ್ಲಿ ನೀವೇನು ಮಾಡ್ಬೇಕಾಗ್ತದೆ, ಅದನ್ನು ಸಪ್ಲಿಮೆಂಟ್ ಥರ ಅದನ್ನು ಬಳಸ್ಕೋಬೇಕು. ಆಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಬುಕ್ಲೆಟ್ ನಂಬರ್ ಆನ್ಸರ್ ಸ್ಕ್ರಿಪ್ಟ್ ಅದು ಇರ್ತದಲ್ಲ, ಅದು ಕ್ವಶನ್ ಪೇಪರಿಗೆ ಸಂಬಂಧಿಸಿದಂಗೆ ಕೊಟ್ಟದಕ್ಕೆ ತೊಗೊಂಡದಕ್ಕೆ ಸಹಿ ಮಾಡಿಸ್ಕೊಳ್ತಿರ್ತಾರೆ. ಆ ಸಹಿ ನೀವು ಕರೆಕ್ಟ್ ಮಾಡಿರಿ. ನಂಬರ್ ಆನ್ಸರ್ ಸ್ಕ್ರಿಪ್ಟದ್ದು ನಿಮ್ಮ ಹಾಲ್ ಟಿಕೆಟ್ ನಂಬರ್ ಎಲ್ಲ ಕರೆಕ್ಟಾಗಿ ಬರೆದು ಸಿಗ್ನೇಚರ್ ಮಾಡಿರಿ. ಮತ್ತು ನಿಮ್ಮ ಹಾಲ್ ಟಿಕೆಟಿಗೂ ಸಹಿತ ಯಾರು ನಿಮ್ಮ ಬ್ಲಾಕಿಗೆ ಇನ್ವಿಜಿಲೇಟರ್ಸ್ ಅಂದರೆ ಮೇಲ್ವಿಚಾರಕರು ಅಂತ ಹೇಳ್ತಾರೆ ಬಂದಿರ್ತಾರೆ, ಅವ್ರ ಕಡೆಯಿಂದ ನೀವೇನು ಮಾಡ್ರಪ್ಪ ಅಂತಂದ್ರೆ ಸಿಗ್ನೇಚರ ಮಾಡಿಕೊಂಡು ಇಟ್ಕೊಂಡಿರ್ರಿ. ಯಾಕಂದ್ರೆ ನಾಳೆ ನೀವು ಕೂತಿದ್ದಕ್ಕೆ ಸಾಕ್ಷಿ ಯಾವುದಪ್ಪ ಅಂತಂದ್ರೆ ಅದು ಹಾಲ್ ಟಿಕೆಟ್. ಹಾಗಾಗಿರೋದ್ರಿಂದ ಅದಕ್ಕೆ ಸಹಿತ ನೀವೇನು ಮಾಡಿರಿ, ಇಂಪಾರ್ಟೆನ್ಸ ಕೊಡ್ರಿ. ಮತ್ತು ಯಾವ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅವ್ಯವಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಕಾಪಿ ಚೀಟಿ ಒಯ್ಲಿಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಸ್ವಂತ ಬಿಡಿಸ್ರಿ, ಚೆಂದಾಗಿ ಬಿಡಿಸ್ರಿ, ಒಳ್ಳೆ ರೀತಿಯಿಂದ ಬಿಡಿಸ್ರಿ. ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಂತೂ ಅತಿ ಈಸಿ ಆದಂಥ ಕ್ವಶನ್ ಪೇಪರ್ ಅದ. ಅಂದ್ರೆ ಅದರ ಅರ್ಥ ಏನು, ಈಗ ಕನ್ನಡ ಪೇಪರ್ ಬರೆದವರೆಲ್ಲ ಹೇಳಕತ್ತಾರ ಭಾಳ ಈಸಿ ಇತ್ರಿ ಪೇಪರ್ ಅಂತೇಳಿ. ಅದರ ಅರ್ಥ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳು ಈಸಿ ಅದಾವ ಅನ್ನುವಂಥದ್ದು ನಮ್ಮ ಮನವರಿಕೆ ಆಗಿದೆ. ಹಂಗಾಗಿರೋದ್ರಿಂದ ನೀವೇನು ಮಾಡ್ರಪ್ಪ ಅಂತಂದ್ರೆ ಯಾವುದೂ ತೊಂದರೆ ಇರಲಾರ್ದು ಆರಾಮಾಗಿ
ನಿಶ್ಚಿಂತೆಯಾಗಿ ಖುಷಿಯಾಗಿ ಹೋಗಿ ಬರೀರಿ. ಯಾವುದೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾವ ಕಾರಣಕ್ಕೂ ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ಯಾರೂ ಏನೂ ಮಾಡಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಅಲ್ಲೇನಾಗ್ತದಪ್ಪ ಅಂತಂದ್ರೆ ಡಿಬಾರ್ ಆಗೋ ಚಾನ್ಸಸ್ ಇರ್ತದೆ. ತಪ್ಪು ಅಂದ್ರೆ ಕಾಪಿ ಮಾಡೋದಾಗಲಿ, ಚೀಟಿ ತಗೊಂಡು ಹೋಗೋದಾಗಲಿ, ಮತ್ತೊಬ್ಬರನ್ನ ಕೇಳೋದಾಗಲಿ, ಸಪ್ಲಿಮೆಂಟ್ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಲಿ, ಹಂಗೆ ಈಗೇನು ಸಪ್ಲಿಮೆಂಟ್ ಇಲ್ಲ ಬಿಡ್ರಿ. ಹಂಗೇನಾರು ಮಾಡಿದ್ರೆ ಒಬ್ರಿಗೊಬ್ರು ಕೇಳಿದ್ರೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮೇಲ್ವಿಚಾರಕರಾಗಲಿ, ಸ್ಕ್ವಾಡ್ಗಳಾಗಲಿ, ಸಿಟ್ಟಿಂಗ್ ಸ್ಕ್ವಾಡ್ಗಳಾಗಲಿ, ಚೀಫ್ ಆಗಲಿ ತೊಂದರೆ ಕೊಡುವಂಥ ಚಾನ್ಸಸ್ ಇರ್ತದೆ. ಆದರೆ ಅವ್ರಾಗಿ ಮುದ್ದಾಮ್ ನಿಮ್ಗೇನು ತೊಂದರೆ ಕೊಡಲ್ಲ. ನೀವು ತಪ್ಪು ಮಾಡಿದರೆ ಅಷ್ಟೇ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲೇ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಡಿಬಾರ್ ಮಾಡುವಂಥದ್ದು ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಏನೂ ತೊಗೊಂಡು ಹೋಗಬೇಡ್ರಿ. ಆರಾಮಾಗಿ ಇವತ್ತು ರಾತ್ರಿ ಎಲ್ಲ ಇಂಪಾರ್ಟೆಂಟ್ ಇದ್ದದ್ದು ಕ್ವಶನ್ಸ್ ಈಗಾಗಲೇ ನಾನು ಭಾಳ ಸರಿ ಯೂಟ್ಯೂಬಿಗೆ ಹಾಕಿಬಿಟ್ಟಿದ್ದೀನಿ. ಅವೆಲ್ಲ ನೋಡ್ಕೊಳ್ರಿ. ಆಮೇಲೆ ಏನು ಮಾಡ್ರಪ್ಪ ಅಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಯಥಾಸ್ಥಿತಿ ಹೋಗಿ ಚೆಂದಂಗೆ ಪೇಪರ ಬರೆದು ಬಂದ್ಬೇಡಿ. ಎಲ್ಲ ವಿದ್ಯಾರ್ಥಿನಿಯರಿಗೆ ಇನ್ನೊಂದು ಸಾರಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಆಲ್ ದಿ ಬೆಸ್ಟ್. ಒಳ್ಳೆ ರೀತಿಯಿಂದ ಪೇಪರ್ ಬರೀರಿ. ಥ್ಯಾಂಕ್ ಯು ವೆರಿ ಮಚ್. ಈವರೆಗೂ ಕೇಳಿದ್ದಕ್ಕೆ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.